ಹಾಯ್, ಎಲ್ಲರಿಗೂ ನಮಸ್ಕಾರ. ಕಲ್ಪತರ ನಮ್ಮಮ್ಮನ ಅಡುಗೆಗೆ ಸ್ವಾಗತ. ಇವತ್ತೊಂದು ದೋಸೆಗೆ ಮತ್ತು ಫ್ರೈಡ್ ರೈಸ್ಗೆ ಎಲ್ಲ ಒಂದು ಕೆಂಪು ಚಟ್ನಿ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಈಗ ನೋಡಿ, ಒಂದು 10-20 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಈ ಒಂದು ಪಾತ್ರೆಗೆ ಹಾಕಿ ಬಿಸಿನೀರಲ್ಲಿ ನೆನೆಸಿಟ್ಬಿಡೋಣ. ನೋಡಿ, ಈ ಥರ ಕುದಿಯೋ ನೀರನ್ನ ಹಾಕಿ ಮುಚ್ಚಿಟ್ಬಿಡೋಣ. ನೆನೆಯೋದಕ್ಕೆ ಥರ ಕ್ಲೀನಾಗಿ ಮುಚ್ಚಿಟ್ಬಿಡೋಣ. ಈಗ ನೆಕ್ಸ್ಟ್ ನಾವು ಇದಕ್ಕೇನು ಮಾಡ್ಕೊಳ್ಳೋದು, ನೆನೆಯಲ್ಲಿ ಅಷ್ಟೊತ್ತಿಗೆ ನಾವು ಇದನ್ನು ಬೇರೆ ಥರ ಈರುಳ್ಳಿ ಅವೆಲ್ಲ ಹೆಚ್ಕೊಳ್ಳೋದು ಯಾವ ಥರ ಅಂತ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಮತ್ತು ಒಂದು ಚೂರು ಹುಣಸೆಹಣ್ಣು, ಒಂದು 7-8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನಿಷ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ, ಮಿಕ್ಸಿ ಜಾರ್ಗೆ. ಮತ್ತು ಈ ನೆನೆಸಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿನ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇಷ್ಟು ಹಿಂಗೆ ನೋಡಿ. ಈಗ ಈ ಥರ ರೆಡ್ ಕಲರ್ ಚಟ್ನಿ ರೆಡಿ ಆಯಿತು. ಇದನ್ನು ನಾವು ದೋಸೆ, ಮಸಾಲೆ ದೋಸೆಗೆ ಮತ್ತು ಫ್ರೈಡ್ ರೈಸಿಗೆ ಯೂಸ್ ಮಾಡ್ಕೋಬೋದು. ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಾನು ಈ ಚಟ್ನಿನ. ನೋಡಿ, ರೆಡ್ ಕಲರ್ ಚಟ್ನಿ ರೆಡಿ ಆಯಿತು. ಇದನ್ನು ನಾವು ದೋಸೆ ಮತ್ತು ಫ್ರೈಡ್ ರೈಸ್ಗೆ ಯೂಸ್ ಮಾಡ್ಕೋಬೋದು. ನೆನಪಿರಲಿ, ಈ ಚಟ್ನಿ ರುಬ್ಬೇಕಾದ್ರೆ ನಾವು ನೀರು ಸೇರಿಸ್ಬಾರ್ದು, ಬರೀ ಈರುಳ್ಳಿ ಮೆಣಸಿನ್ಕಾಯಿ ಇದ್ರೊಳಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ರೆಡಿ ಮಾಡಿಕೊಂಡು ನಾವು ಫ್ರೈಡ್ ರೈಸ್ಗೆ ಮತ್ತು ಮಸಾಲೆ ದೋಸೆಗೆ ಈ ಚಟ್ನಿನ ಉಪಯೋಗಿಸ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೋಬೋದು, ಫ್ರಿಡ್ಜಲ್ಲಿ 1 ವಾರದ ತನಕ ಇಟ್ಕೋಬೋದು. ಓಕೆ, ಥ್ಯಾಂಕ್ ಯು.